ರೀಲ್ಸ್ ಸ್ಟಾರ್ ರೇಷ್ಮಾ ರೋಡಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ. ರೀಲ್ಸ್ನಲ್ಲಿ ಸುನಾಮಿ ಎಬ್ಬಿಸಿದ್ದ ರೇಷ್ಮಾ ಫುಲ್ ಲಡಾಯಿ. ಈ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗಿದೆ. ಹಾಗಾದ್ರೆ ರೀಲ್ಸ್ ರೇಷ್ಮಾ ರೋಡ್ನಲ್ಲೇ ಕಿರಿಕ್ ಮಾಡ್ಕೊಂಡ್ರ? ರೀಲ್ಸ್ ಮುಖಾಂತರ ತಾನೇನೇ ಮಾಡಿದ್ರು ರೀಲ್ಸ್ನಲ್ಲಿ ಪ್ರಕಟಿಸುವ ಅನೇಕ ರೀಲ್ಸ್ ಸ್ಟಾರ್ಗಳ ಪೈಕಿ ಬೆಂಗಳೂರು ಮೂಲದ ರೇಷ್ಮಾ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ. ಊಟ ಮಾಡಿದ್ರು ರೀಲ್ಸ್ನಲ್ಲಿ ಕಾಣಿಸ್ಕೋತಾರೆ. ತಿಂಡಿ ಮಾಡ್ತಿರುವಾಗಲೂ ದೋಸೆನ ಚಟ್ನಿಗೆ ಹಾಕುವಾಗಲೂ ಕೂಡ ರೀಲ್ಸ್ ಮಾಡ್ತಾರೆ. ಹೊಸ ಬಟ್ಟೆ ಖರೀದಿ ಮಾಡಿದ್ರು ರೀಲ್ಸು, ಹಳೆ ಬಟ್ಟೆ ಬಿಸಾಕುವಾಗಲೂ ರೀಲ್ಸು. ಪ್ರತಿಯೊಂದು ವಿಚಾರದಲ್ಲೂ ರೀಲ್ಸಿನಲ್ಲಿ ತನ್ನ ಅಭಿಪ್ರಾಯವನ್ನು ಪ್ರಕಟಿಸುವವರ ಪೈಕಿ ರೀಲ್ಸ್ ರೇಷ್ಮಾ ಒಂದೊಂದು ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ. ಈಗ ಒಂದು ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ. ಟ್ರಾಫಿಕ್ ಬ್ಲಾಕ್ ಆಗಿತ್ತಂತೆ. ಈಕೆ ಲಡಾಯಿ ನೋಡಿ, ಈಕೆ ಗಲಾಟೆ ನೋಡಿ. ಈಕೆಯ ನೆಗೆಟಿವ್ ಬಗ್ಗೆ ಮಾತನಾಡ್ತಿರೋದಲ್ಲ. ಈಕೆಯ ನೆಗೆಟಿವ್ ಆದಂತಹ ರೋಲು ಕೂಡ ಈ ಗಲಾಟೆಯಲ್ಲಿ ಇರಲಿಲ್ಲ. ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆ, ಅದು ಹೇಳ್ತೀವಿ. ರೀಲ್ಸ್ ರೇಷ್ಮಾ ರೀಲ್ಸ್ ಪ್ರಪಂಚದಲ್ಲಿ ಸುನಾಮಿ ಎಬ್ಬಿಸಿದಂತಹ ಒಂದು ಸ್ಟಾರ್. ಸಾಕಷ್ಟು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಆ ರೀತಿ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಆರಂಭದಲ್ಲಿ ಈಕೆಯ ಗಂಡ ರೀಲ್ಸ್ನಲ್ಲಿ ಅಭಿನಯಿಸೋದನ್ನು ಕೂಡ ನಿರಾಕರಿಸಿದ್ರಂತೆ. ಅದಾದ ನಂತರ ಕ್ರಮೇಣ ಇಬ್ಬರು ಕೂಡ ಅನುಗುಣವಾಗಿ ಅಂದರೆ ಹೊಂದಾಣಿಕೆಯಿಂದ ಜೀವನ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ಕುಟುಂಬ. ಆದರೆ ಪದೇ ಪದೇ ಗಂಡ ಹೊಡೆದ್ರು ಅಂತ ಹೇಳಿಯೂ ಕೂಡ ರೀಲ್ಸ್ನಲ್ಲಿ ಕಾಣಿಸಿಕೊಳ್ತಿದ್ದಂತಹ ಒಬ್ಬಾಕೆ ಅಂದರೆ ಈ ರೀಲ್ಸು ಮತ್ತು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆ ಮಾಡುವಂತಹ ಕಂಟೆಸ್ಟೆಂಟು, ಮಾಜಿ ರಿಯಾಲಿಟಿ ಶೋನ ಕಂಟೆಸ್ಟೆಂಟು. ಸೊ ಈಗ ರೀಲ್ಸ್ಗಳ ಮುಖಾಂತರವಾಗಿ ಧೂಳೆಬ್ಬಿಸ್ತಾ ಇದ್ದಾರೆ. ಈಕೆಯ ಜೊತೆ ಈಕೆಯ ಸಹೋದ್ಯೋಗಿ ಅಂತಲೂ ಕರಿಬಹುದು, ಅಥವಾ ಈಕೆಯ ಸ್ನೇಹಿತ ಅಂತಲೂ ಕರಿಬಹುದು. ನವೀನ್ ಎನ್ನುವಂಥ ವ್ಯಕ್ತಿ, ನೀವು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆಕೆಯ ಕೈ ಹಿಡಿದು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗಲಾಟೆನ. ಆತ ಈಕೆಯ ಸ್ನೇಹಿತ. ಸೊ ಇವರಿಬ್ಬರು ಕೂಡ ಕಾರ್ನಲ್ಲಿ ಸಂಚರಿಸ್ತಾ ಇರ್ತಾರೆ. ಏನೋ ಪ್ರಮೋಷನ್ ವಿಡಿಯೋಗೋಸ್ಕರ ಇಲ್ಲಿಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭ ಈ ನವೀನ್ ಎನ್ನುವಂತಹ ಈಕೆಯ ಸ್ನೇಹಿತನ ಕಾರಿಗೆ ಅಪಘಾತ ಆಗುತ್ತೆ. ಸಣ್ಣ ಪ್ರಮಾಣದ ಅಪಘಾತ. ಈ ಬಗ್ಗೆ ಬ್ರೇಕಿಂಗ್ ಇದೆ. ದಾರಿಯಲ್ಲೇ ಕಿರಿಕ್ ಮಾಡಿಕೊಂಡ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಿ. ಅಂದ್ರೆ ದಾರಿ ಮಧ್ಯೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ರೇಷ್ಮಾ ಮತ್ತು ನವೀನ್ ಇದ್ದ ಕಾರಿಗೆ ಅಪಘಾತ ಆಗಿತ್ತು. ಪ್ರಶ್ನೆ ಮಾಡಲು ಮುಂದಾಗಿದ್ದ ರೇಷ್ಮಾ ಕುಡಿದ ಮತ್ತಿನಲ್ಲಿ ಹುಡುಗರು ರೇಷ್ಮಾ ಜೊತೆ ಕಿರಿಕ್ ಮಾಡಿದ್ದಾರೆ ಎನ್ನಲಾಗಿದೆ. ದಾರಿಯಲ್ಲೇ ಕಿರಿಕ್ ಮಾಡಿಕೊಂಡ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಿ. ರೇಷ್ಮಾ ಮತ್ತು ನವೀನ್ ಇದ್ದಂತಹ ಕಾರಿಗೆ ಸಣ್ಣ ಪ್ರಮಾಣದ ಅಪಘಾತ ಆಗಿದೆ. ಯಾಕಿಂಗ್ ಮಾಡಿದ್ರಿ ಅಂತ ಕೇಳೋದಕ್ಕೆ ಹೋಗಿದ್ದಾರೆ ರೇಷ್ಮಾ. ಯುವಕರು ಅದು ಯಾವ ಮೂಡಲ್ಲಿದ್ರು, ಅದು ಯಾವ ಮತ್ತಲ್ಲಿದ್ರು ಈಕೆಯ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ತಾನು ವಾಗ್ವಾದಕ್ಕೆ ಇಳಿತಾ ಇರೋದು ರೀಲ್ಸ್ ರೇಷ್ಮಾ ಜೊತೆ ಅನ್ನುವಂತಹ ಪರಿಜ್ಞಾನ ಆ ಹುಡುಗರಿಗಿರಲಿಲ್ಲ. ಸೊ ಈ ಬಗ್ಗೆ ರೇಷ್ಮಾ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೇಳಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಇವರಿಬ್ಬರು ಇದ್ದಂತಹ ಕಾರಿಗೆ ಅಪಘಾತ ಆಗಿದೆ, ಸಣ್ಣ ಪ್ರಮಾಣದ್ದು. ಸೊ ಅಪಘಾತ ಆದಂತಹ ಕಾರಿನ ದೃಶ್ಯವನ್ನು ಕೂಡ ತೋರಿಸ್ತೀವಿ, ನೋಡ್ತಾ ಇದ್ದೀರಿ. ನವೀನ್ ಮತ್ತು ರೇಷ್ಮಾ ಯುವಕರ ಜೊತೆ ಪ್ರಶ್ನೆ ಮಾಡಿದ್ದಾರೆ. ಆ ಯುವಕರು ವಾಗ್ವಾದಕ್ಕೆ ಇಳಿದಿದ್ದಾರೆ. ಆ ಸಂದರ್ಭ ರೇಷ್ಮಾ ಅವರನ್ನು ತರಾಟೆಗೆ ತೆಗೆಯುವಂತಹದ್ದು. ಸೊ ಈ ಬಗ್ಗೆ ಅವರೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಕೇಳಿಸ್ಕೊಂಡು ಬರೋಣ. ಓಡೋರು ಎಲ್ಲೋ ಅವರು ಮದ್ವೆಯಿಂದ ಬಂದ್ರಂತೆ. ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ತೀರಾ ಇವಾಗ, ಏನು ಯಾರಿಗೂ ಏನೋ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಒಂದ್ ಕಾರಲ್ಲಿ. ಇವ್ರ ಕಾರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಇದೇ ಮಕ್ಕಳು 1 ವರ್ಷ 2 ವರ್ಷದ ಮಕ್ಕಳು ಇದ್ದಾರೆ. ಇವ್ರು ಬಂದ್ಬಿಟ್ಟು ವಯಸ್ಸಾಗಿದೆ. ಅಲ್ಲಿದ್ದಾರೆ ಅವರು ಅಣ್ಣ ಕಾರ್ ಓಡಿಸಿರೋದು. ಅದರಿಂದ ಮುಂದೆ ನಾವು ನಿಂತ್ಕೊಂಡಿದ್ವಿ. ನಮ್ಮ ಕಾರೆಲ್ಲ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗಿದೆ, ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟಿದೆ. ಇವ್ರ ಕಾರ್ ಹೆಂಗಾಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ. ಅಷ್ಟೆಲ್ಲ ಮಾಡಿ ಅವ್ರ ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ಕೋತೀರಾ, ಯಾರಿಗೂ ಏನು ಆಗಿಲ್ವಲ್ಲ, ಮಕ್ಳಿಗೇನು ಆಗಿಲ್ವಲ್ಲ ಅಂತ ರೋಪ್ ಹಾಕ್ತವ್ರೆ. ಮದ್ವೆಯಿಂದ ಬಂದವ್ರೆ, ಡ್ರಿಂಕ್ ಮಾಡೋರು ಎಲ್ಲರೂ ಓಡೋರು, ಯಾರು ಇಲ್ಲ ಆ ಕಾರ್. ಅವರು ತೋರಿಸ್ತೀನಿ ಕಾರ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಇವಾಗ ಸ್ಟೇಷನ್ಗೆ ಬಂದ್ವಿ ನಾವು. ನವೀನ್ ಅವ್ರ ಕಾರು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು
ತುಂಬ ಫೀಲಿಂಗ್ ಅವ್ರಿಗೆ ಬೆಳಗ್ಗಿಂದ ಬರೀ ಫೀಲಿಂಗು ಟೆನ್ಷನಲ್ಲೇ ಇದ್ರು ಪಾಪ. ಇವಾಗ ನಗ್ತವ್ರೆ ಕ್ಯಾಮ್ರಾ ನೋಡಿ ಪಾಪ. ನವೀನ್ ದೇವ್ರು ಒಳ್ಳೇದು ಮಾಡ್ತಾರೆ, ನಿಮಗೆ ಏನು ಟೆನ್ಷನ್ ತಗೋಬೇಡಿ. ದೇವ್ರು ಯಾವತ್ತೂ ನಿಮ್ಗೆ ಕಾಪಾಡ್ತಾರೆ. ವೆಂಕಟೇಶ್ವರ ನಿಮ್ಗೆ ನಂಬಿರೋ ದೇವರು ಯಾವತ್ತೂ ಕೈ ಬಿಡಲ್ಲ. ಖುಷಿಯಾಗಿರಿ. ಎಲ್ಲರಿಗೂ ಆದಂಗೆ ನಮಗೂ ಆಗುತ್ತೆ. ಬಟ್ 50,000 ಆಗುತ್ತಂತೆ ಗಾಡಿ ರಿಪೇರಿ ಮಾಡೋಕ್ಕೆ. ಟೆನ್ಷನ್ ತೊಗೊಂಡವ್ರೆ ತುಂಬ. ಅವ್ರು ಕೊಡೋದನ್ನ ಕೊಟ್ಬಿಟ್ರೆ ಇನ್ನೇನು ಬೇಡ ನಮಗೆ. ಕಂಪ್ಲೇಂಟ್ ನಾವು ಕೊಡಲ್ಲ ಅವ್ರ ಮೇಲೆ. ಅವ್ರು ಕೊಟ್ಟರೆ 50,000 ನಮಗೆ ಇನ್ನೇನು ಬೇಡ. ಅವ್ರ ಗಾಡಿ ರಿಪೇರಿ ಆಗಲಿ ದೇವರೇ ಪರಮಾತ್ಮ ಅಂತ ಕೇಳ್ಕೊತೀನಿ ಅಷ್ಟೇ. ಗಾಡಿ ರಿಪೇರಿ ಆದರೆ ಬೇಕಾದ್ರೆ ರೀಲ್ಸ್ ಮಾಡ್ಬೋದು. ನೋಡಿದ್ರ ಪಾಪ ಅವರು ಅದನ್ನೇ ಯೋಚನೆ ಮಾಡ್ತಾರೆ ಪಾಪ. ಅದಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ. ಇವಾಗ ಸ್ಟೇಷನ್ಗೆ ಬಂದ್ವಿ ನಾವು. ನವೀನ್ ಅವ್ರ ಕಾರು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಫೀಲಿಂಗ್ ಅವ್ರಿಗೆ ಬೆಳಗ್ಗಿಂದ